ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೇಳ್ತಾರೆ, ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಮಾಡಿದ್ದೆ ಕಾವ್ಯನ ಉಳ್ಸೋದಿಕ್ಕೋಸ್ಕರನ ಅಂತ ಹೇಳಿ. ಮನೆಯವರು ಎಲ್ಲರೂ ಒಪ್ಕೊಂತಾರೆ ಅದನ್ನ. ಅಂಡ್ ನೀವು ನಿಂತಾಗ ಕೂಡ ಗಿಲ್ಲಿ ಕಾವ್ಯನೇ ಸೆಲೆಕ್ಟ್ ಮಾಡ್ತಾರೆ. ಯಾರು ನಿಂತ್ರು ಕಾವ್ಯನೇ ಸೆಲೆಕ್ಟ್ ಮಾಡ್ತಾರೆ. ಅವರು ಯಾವ ಕಾರಣಕ್ಕೆ ಕಾವ್ಯನ್ ಎಲ್ಲೂ ಬಿಟ್ಕೊಡೋದಿಲ್ಲ. ಅಂಡ್ ನಿಮಗೆ ಅಷ್ಟೆಲ್ಲಾ ರೀಸನ್ ಕೊಡ್ತಾ ಇದ್ರು ಅವ್ರು ಕಾವ್ಯನ ನಾಮಿನೇಟ್ ಮಾಡದೇ ಇದ್ರೆ ನಿಮಗೆ ಏನ್ ಅನಿಸ್ತು ಅಂತ? ನನಗೆ ಒಂದೇನಾಯ್ತು, ನಂದು ಕಾವ್ಯನ್ನು ನಿಲ್ಸಿದಾಗ ನಂಗೆ ರಕ್ಷಿತಾ ಇಬ್ರಿಗೂ ವ್ಯಾಲಿಡ್ ರೀಸನ್ಸ್ ಕೊಡ್ಲಿಲ್ಲ ಅಂತಾನೆ ಅನ್ಸ್ತು. ನಾನು ಅವಳ ಜೊತೆ ವಾದ ಮಾಡಿದ್ಮೇಲೂ ಸೊ ನಾನು ಅವ್ರ ಹತ್ರ ಕೇಳಕ್ ಹೋಗಲ್ಲ. ವೀಕೆಂಡ್ ಅಲ್ಲಿ ಅದ್ ಹೇಳ್ತಾರೆ, ನೀವ್ ಏನೇ ಇದ್ರು ಕೇಳ್ಬೇಕಿತ್ತು ಅಂತ. ಬಟ್ ಧನು ವಿಷಯ ಬಂದಾಗ ಕಾರಣಗಳಲ್ಲಿ ನನ್ಗೆ ಕಾವ್ಯಂಗ್ ವ್ಯಾಲಿಡ್ ರೀಸನ್ಸ್ ಕೊಟ್ಲು, ಧನು ಕೊಡ್ಲಿಲ್ಲ ಅಂತ ಅನ್ಸುತ್ತೆ. ಸೊ ನಾ ಅವಾಗ ಅವನ್ನ ಕೇಳ್ತೀನಿ, ಯಾಕೋ ಅವಾಗ್ಲೂ ನಿಂಗ್ ಅನ್ಸ್ಲಿಲ್ಲ? ಓಕೆ, ನನ್ ರೌಂಡ್ ಅಲ್ಲಿ ಏನೋ ಅನ್ಸ್ಲಿಲ್ಲ ಬಿಡು, ಅವಳು ಇಬ್ರಿಗೂ ಕಾರಣ ಕೊಡ್ಲಿಲ್ಲ, ಅಳಿಯಕ್ ಕಷ್ಟ ಆಗತ್ತೆ. ಅವನ್ರಲ್ಲಿ ಇಟ್ ವಾಸ್ ಕ್ಲಿಯರ್ ಬಿಕಾಸ್ ಅವಳೇ ಡೌಟ್ ನನಗೆ ಅನ್ನೋ ತರ ಕಾರಣ ಕೊಟ್ಲು ಧನುಗೆ. ನಿಂಗೆ ಅವಾಗ್ಲೂ ಯಾಕೆ ಕಾವ್ಯನ ನಾಮಿನೇಟ್ ಮಾಡ್ಬೇಕು ಅನ್ಸ್ಲಿಲ್ಲ ಅಂತ. ಬಟ್ ಅವನ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲ, ಅವ್ನ ಅಗೇನ್ ಮನೆ ಕೆಲ್ಸನೇ ಹೇಳಿದ್ಲು ಅಂತ ಹೇಳ್ತಾನೆ. ಸೊ ಅವಾಗೆಲ್ಲೋ ವಾಂಟೆಡ್ಲಿ ಕಾವ್ಯನ ಮಾಡ್ಲಿಲ್ಲ ಅಂತ ಅನ್ಸ್ತು ನನ್ಗೆ ಅಂತ ಅವನ್ಗೆ ಹೇಳ್ತೀನಿ. ಇಲ್ಲ ಬಟ್ ನನ್ ಪರ್ಸ್ಪೆಕ್ಟಿವ್ ಹಂಗಿಲ್ಲ ಅಂತ ಹೇಳ್ತಾನೆ. ಲೈಕ್ ಇನ್ನೇನ್ ಮಾಡಕ್ಕಾಗುತ್ತೆ? ಓಕೆ, ನಿಮ್ಗೆ ಏನಾದ್ರು ಅನ್ನಿಸ್ತಾ ರಕ್ಷಿತಾ ಆ ವೀಕು ಗಿಲ್ಲಿನ ಸರಿಯಾಗಿ ಸಿಕ್ಕಾಕ್ಸಿದ್ರು ಅಂತ ಹೇಳ್ಬಿಟ್ಟು ಎಲ್ರ ಮುಂದೆನು? ಯಾಕಂದ್ರೆ ಎಲ್ರು ಅಂದ್ರೆ ಗಿಲ್ಲಿಗೆ ಯಾರು ಕ್ಲೋಸ್ ಇದಾರಲ್ಲ, ರಾಶಿಕಾ ಬಿಟ್ಟು ಎಲ್ರು ಕ್ಲೋಸ್ ಇರೋರ್ನೇ ಕರ್ಕೊಂಡ್ಬಂದ್ ನಾಮಿನೇಷನ್ ನಿಲ್ಸಿದ್ರು ರಕ್ಷಿತಾ. ಒಂಥರ ಎಲ್ರು ಮುಂದೆ ಗಿಲ್ಲಿ ಸಿಕ್ಕಾಕ್ಸಿದ್ರು. ಇನ್ ದ್ಯಾಟ್ ವೇ ತುಂಬಾ ಸ್ಮಾರ್ಟ್ ಇದ್ದಾಳೆ ಅವಳು. ಆಮೇಲೆ ಶಿ ಈಸ್ ಲಕ್ಕಿ. ಅವಳಿಗೆ ಇಡೀ ಥ್ರೂ ಔಟ್ ಅವಳ ಜರ್ನಿ, ಅವಳ ಸಿಚುಯೇಷನ್ಸ್ ಹಂಗೆ ಬಂತು. ಅವಳು ನಮ್ಗೆಲ್ಲ ಜೆನ್ಯೂನ್ಲಿ ಪಾಪ ಅನ್ಸಿದುಂಟು ಇನಿಷಿಯಲಿ, ಯಾಕೆ ಇವ್ರು ಹಿಂಗ್ ಮಾಡಿದ್ರು ಅಂತ ಅನ್ಸಿದುಂಟು. ಆಮೇಲೆ ಹೋಗ್ತಾ ಎಲ್ಲೋ ಅದನ್ನ ಅವಳು ಹೆಂಗ್ ಸ್ಟ್ರಾಟಜೈಸ್ ಮಾಡ್ಕೋಬೇಕು ಹಂಗ್ ಮಾಡ್ಕೊಂಡ್ಲು ಅಂತಾನು ಅನ್ಸಿದುಂಟು.